ಏನೋ ಮಾಡಿದ್ರಿ? ಬ್ರದರ್, ಒಂದು ಸಿಗರೇಟ್ ಕೊಡಿ. ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೀನಿ. ಮಸ್ತಾಗಿ ಫುಲ್ ಒಂದು ಎನರ್ಜಿಯಲ್ಲಿದ್ದೀವಿ. ತಂಡದಲ್ಲಿ ಎಲ್ಲರೂ ಮುಖ್ಯ. ಒಂದು ವೀಕ್ ಲಿಂಕ್ ಆದ್ರೂ ಸಿನಿಮಾ ಸರ್ ಹೇಳಿ. ಅದೇ ಈಗ ಮರ್ಯಾದೆ ಪ್ರಶ್ನೆ, ಅದ್ರ ಜೊತೆಗೆ ಎಲ್ಲರದು ಮರ್ಯಾದೆ ಪ್ರಶ್ನೆ ಇವತ್ತು. ಅಂದ್ರೆ ಎಲ್ಲರೂ ಇಂಟೆಲಿಜೆಂಟ್ ಆಕ್ಟರ್ಸ್ ಆಗಿರೋದ್ರಿಂದ ಯಾರ್ಯಾರಿಗೆ ಎಲ್ಲಿ ಸ್ಪೇಸ್ ಕೊಡಬೇಕು ಅಥವಾ ಟೈಮ್, ಯಾಕಂದ್ರೆ ಎದುರುಗಡೆ ಇರೋ ರಿಯಾಕ್ಷನ್ ಇಂದ ನಮ್ಮ ಆಕ್ಟಿಂಗ್ ಹಾಳಾಗ್ಬೋದು. ಎಷ್ಟೊಂದ್ಸಲ ಆ ಥರ ಅನುಭವಗಳಾಗಿದೆ. ಬಟ್ ಇಲ್ಲಿ ಇದು ಹೆಂಗನ್ಸತ್ತಂದ್ರೆ ಒಂದು ಬ್ಯೂಟಿಫುಲ್ ಫ್ಲವರ್ ಬೊಕೆ, ಎಲ್ಲ ಬೇರೆ ಬೇರೆ ತರ ಹೂವುಗಳಿದೆ, ಬಟ್ ಜೋಡಣೆ ಆದಾಗ ಹೆಂಗ್ ಒಂದು ಫ್ಲವರ್ ಬೊಕೆ ತರ ಕಾಣುತ್ತೆ. ಆ ತರ ಕಾಂಪ್ಲಿಮೆಂಟ್ ಆಗಿದೆ ಎಲ್ಲ ಪಾತ್ರಗಳು. ಇಲ್ಲ ಅಂದ್ರೆ ಇನ್ನೊಂದೇನು ಅಂದ್ರೆ ಸರ್, ನಾವು ಕಲಾವಿದ್ರಲ್ವಾ, ಸೊ ನಮ್ಮ ಕರ್ಮ ಏನು ಅದನ್ನ ನಮ್ಮ ಧರ್ಮದಲ್ಲಿ ಮಾಡಬೇಕು ಅಷ್ಟೇ. ಅದನ್ನ ಬಿಟ್ರೆ ಅದಾದ್ಮೇಲೆ ಅದನ್ನ ಎಲ್ಲಿ ಪ್ಲೇಸ್ ಮಾಡ್ತಾರೆ, ಯಾವ ರೀತಿ ಪ್ಲೇಸ್ ಮಾಡ್ತಾರೆ, ಅದನ್ನ ಯಾವ ರೀತಿ ಹೊರಗಡೆ ತರ್ತಾರೆ ಅನ್ನೋದು ಅದು ಅವ್ರ ಜವಾಬ್ದಾರಿ. ಯಾವ ರೀತಿಯಲ್ಲಿ ಬೇಕಾದ್ರೂ ಆಗಲಿ, ಒಟ್ಟು ಜನರು ನನ್ನ ಟ್ರೈಲರ್ನ ನೋಡಬೇಕು. ಅದು ಇನ್ವಿಟೇಷನ್ ಹೆಂಗ್ ಬೇಕಾದ್ರೂ ಹೋಗ್ಲಿ, ವೈರಲ್ ಆಗಲ್ವೋ, ಜನರಿಗೆ ರೀಚ್ ಆಗ್ತಾ ಇದೆ, ಅದು ಇಂಪಾರ್ಟೆಂಟ್ ಅಂತ. ನಮಸ್ತೆ ಸರ್. ಮಸ್ತಾಗಿ ಫುಲ್ ಒಂದು ಎನರ್ಜಿಯಲ್ಲಿದ್ದೀವಿ. ಎಸ್ 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 ಆಸ್ಪಾಸಲ್ಲಿರೋ ತುಂಬಾ ಕಾಲದ ನಂತರ ಒಂದಿಷ್ಟು ಒಳ್ಳೆ ಕಲಾವಿದರು ಒಟ್ಟಿಗೆ ಸೇರಿದ್ರಿ ಅಂತ ಈ ಟ್ರೈಲರ್ ನೋಡಿದಾಗ ಅನಿಸ್ತು. ಹೇಗಿತ್ತು? ಒಂದು ಒಳ್ಳೆ ಪೈಪೋಟಿ ಇತ್ತ ಅಥವಾ ಹೇಗಿತ್ತು? ರಾಕೇಶ್ ಬಹಳ ಕಾಲದ ನಂತರ ನಾನು ನಿಮ್ಮ ನೋಡ್ತಾ ಇದ್ದೇನೆ. ಬಿಗ್ ಬಾಸ್ ನಂತರ ಬಹುಶಃ ಸಿನಿಮಾದ ಪ್ರಮೋಷನ್ ಅಥವಾ ಸಿನಿಮಾಕ್ಕೆ ಅಂತ ನಾವು ಮುಖಾಮುಖಿ ಆಗ್ತಾ ಇರೋದು. ಯಾಕೆ ಈ ಗ್ಯಾಪ್? ಇಲ್ಲ, ಒಳ್ಳೆ ಸಿನಿಮಾ. ಇವಾಗ ಒಂದು ಜವಾಬ್ದಾರಿ ಬಂದಿದೆ, ಒಂದಷ್ಟು ಅಕ್ಸೆಪ್ಟೆನ್ಸ್ ಸಿಕ್ಕಿದೆ, ಫಾಲೋಯಿಂಗ್ ಸಿಕ್ಕಿದೆ. ಅದನ್ನ ಉಳಿಸ್ಕೊಳ್ಳೋಣ ಅಂಡ್ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಮಾಡೋಣ. ಮತ್ತೆ ಆ ಫೇಮ್ಗೋಸ್ಕರನೇ ಕಥೆಗಳು ಬಂದ್ರೆ, ಆ ಫೇಮ್ನ ಬಳಸ್ಕೊಳ್ಳೋ ಅಂತ ಸಿನಿಮಾಗಳು ಬಂದ್ರೆ ಅಂಥದ್ದು ಮಾಡೋದು ಬೇಡ. ನಾನು ನೀವು ಮಾಡಿದ ಲಾಸ್ಟ್ ಸಿನಿಮಾ, ಕಡೆ ಸಿನಿಮಾ ನಾನು ಡೈರೆಕ್ಷನ್ ಮಾಡಿದ್ದೆ ಸರ್, ನೈಟ್ ಔಟ್ ಅಂತ, ಬಿಗ್ ಬಾಸ್ ಮುಂಚೆ. ಅದು ಲಾಸ್ಟ್ ಸಿನಿಮಾ. ಸೊ ಕಲಾವಿದನಾಗಿ ಬಳಸ್ಕೊಳ್ಳೋ ಅಂತ ಸಿನಿಮಾ ಸಿಗತ್ತಾ ಅಂತ ನೋಡ್ತಾ ಇದ್ದೆ. ಇವಾಗ ಆಕ್ಟಿಂಗ್ ಅಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಇದೆ. ಮತ್ತೆ ಅದು ಡೈರೆಕ್ಷನ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್, ಫೀಲ್ ಸಕ್ಸಸ್ಫುಲ್ ಅಬೌಟ್ ಇಟ್. ಬಟ್ ಆಕ್ಟಿಂಗ್ ಅಲ್ಲಿ ಇವಾಗ ಒಳ್ಳೊಳ್ಳೆ ಅವಕಾಶಗಳು ಸಿಗ್ತಾ ಇದೆ, ಒಳ್ಳೊಳ್ಳೆ ಟೀಮ್ ಜೊತೆ. ಹಿಂದೆ ಮಾಡಿದ ಸಿನಿಮಾದಲ್ಲಿ ಒಳ್ಳೆ ಹೆಸರನ್ನು ಮಾಡಿದ್ವಿ. ಹೌದು, ಒಳ್ಳೆ ಕೊಟ್ಟ ಪಾತ್ರಗಳಲ್ಲಿ ಎಲ್ಲೂ ರಾಕೇಶ್ ಅಡಿಗೆ ಸಮಸ್ಯೆ ಆಗಿರಲಿಲ್ಲ. ಹೌದು. ಬಟ್ ಈಗಿನ ಮತ್ತು ಆಗಿನ ಟ್ರೀಟ್ಮೆಂಟು ಮತ್ತು ಈಗಿನ ಆಗಿನ ಕಥೆಗಳು, ನಿರ್ದೇಶಕರು, ಪಾತ್ರ ವ್ಯಕ್ತಿ, ಅದು ಏನಾದರೂ ಬದಲಾಗಿದೆ ಅಂತ ಅನಿಸ್ತದೆ? 100% ಸರ್. ಇವಾಗ ತುಂಬಾ ಜನ ಎಲ್ಲ ಕಂಪ್ಲೀಟ್ಲಿ ಟೀಮ್ ಅಪ್ಡೇಟ್ ಆಗಿದೆ. ಮತ್ತೆ ನಾನು ಇಂಡಿವಿಜುವಲ್ ಆಗಿ ಮುಂಚೆ ಸೆಲೆಕ್ಟ್ ಮಾಡುವಾಗ ಕತೆ ಚೆನ್ನಾಗಿ ಅನಿಸ್ತಾ ಇತ್ತಾ, ಮೋಟಿವೇಟ್ ಆಗ್ತಾ ಇತ್ತು, ನನ್ನ ಪಾತ್ರ ಇದ್ರಲ್ಲಿ ಶೈನ್ ಆಗ್ಬೋದಾ ಅಂದ ತಕ್ಷಣ ಒಪ್ಕೊಂಡ್ಬಿಡ್ತಾ ಇದ್ದೆ. ಬಟ್ ಇವಾಗ ಅರ್ಥ ಆಗಿದೆ, ತಂಡದಲ್ಲಿ ಎಲ್ಲರೂ ಮುಖ್ಯ. ಒಂದು ವೀಕ್ ಲಿಂಕ್ ಆದ್ರೂ ಸಿನಿಮಾ ಬಿದೋಗುತ್ತೆ. ಎಷ್ಟೊಂದ್ಸಲ ಪ್ರೊಡಕ್ಷನ್ ದುಡ್ಡಿಲ್ಲದೆ ಬಿದೋಗಿದೆ, ಪ್ರಮೋಷನ್ ಮಾಡೋಕ್ಕಾಗದೆ ಬಿದೋಗಿದೆ, ಅಥವಾ ಎಡಿಟರಿಂದ ಬಿದೋಗಿದೆ, ಮ್ಯೂಸಿಕ್ ಇಂದ ಹಾಳಾಗಿದೆ. ಸೊ ಅದು ಎಲ್ಲ ಆಸ್ಪೆಕ್ಟ್ಸ್ ಸ್ಟ್ರಾಂಗ್ ಆಗಿದ್ದಾಗ ಮಾಡೋಣ. 100% ಅಲ್ಲ, ಅದು ಕಾಮನ್. ಅವ್ರು ಹೇಳಿದಾಗ ಎಕ್ಸಿಕ್ಯೂಟ್ ಮಾಡುವಾಗ ಫೇಲ್ ಆಗಿರ್ತಾರೆ. ಆಮೇಲೆ ಅವ್ರು ಇಲ್ಲ ಸರ್ ನಮ್ಗೆ ಪ್ರೊವೈಡ್ ಮಾಡಿಲ್ಲ ಸರಿಯಾಗಿ ಎಕ್ವಿಪ್ಮೆಂಟ್ಸ್ ಅಂತಾರೆ. ಏನೋ ಒಂದ್ರ ಮೇಲೆ ಒಂದು ಬ್ಲೇಮ್ ಗೇಮ್ಗಳಾಗುತ್ತೆ. ಬಟ್ ಅವೆಲ್ಲ ಎಕ್ಸ್ಪೀರಿಯನ್ಸ್ ಇಂದ ಇವಾಗ ಒಂದು ಕ್ಲಾರಿಟಿ ಸಿಕ್ಕಿದೆ, ದಟ್ ಯಾವ ತಂಡದ ಜೊತೆ ಅಸೋಸಿಯೇಟ್ ಆಗ್ಬೇಕು. ಚಿತ್ರರಂಗಕ್ಕೆ ಸಿಕ್ಕಿದೆ ಎಲ್ಲೋ ಗೊತ್ತಿಲ್ಲ, ರಾಕೇಶ್ ಗಂತೂ ಸಿಕ್ಕಿದೆ, ಖಂಡಿತ ಸಿಕ್ಕಿದೆ. ಅದ್ರ ರಿಸಲ್ಟ್ ಇವಾಗ ಮರ್ಯಾದೆ ಪ್ರಶ್ನೆ. ಮತ್ತೆ ವಿಷಯ ಸರ್ ಹೇಳಿ. ಅದೇ ಈಗ ಮರ್ಯಾದೆ ಪ್ರಶ್ನೆ, ಅದ್ರ ಜೊತೆಗೆ ಎಲ್ಲರದು ಮರ್ಯಾದೆ ಪ್ರಶ್ನೆ ಇವತ್ತು. ಇವಾಗ ಅದ್ರ ಜೊತೆಗೆ ಜಸ್ಟ್ ಮ್ಯಾರಿಡ್ ಅಂತ ಒಂದು ಸಿನಿಮಾ, ಅಜನೀಶ್ ಲೋಕನಾಥ್ ಸರ್ದು ಪ್ರೊಡಕ್ಷನ್ನು, ಬಾಬಿ CR ಮೇಡಮ್ ಡೈರೆಕ್ಷನ್. ಅದ್ರ ಜೊತೆಗೆ ಇನ್ನೊಂದು ಹೊಸ ತಂಡ, ಬಟ್ ವೆರಿ ಟ್ಯಾಲೆಂಟೆಡ್ ತಂಡ, ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ. ಸುರಾಗ್ ಅಂತ ನಿರ್ದೇಶಕರು, ನಿರ್ಮಾಪಕರು ಜಯರಾಮ್ ಅಂತ. ಸೊ ಆ ಸಿನಿಮಾ ಮಾಡ್ತಾ ಇದ್ದೀನಿ. ಸಿನಿಮಾದಲ್ಲಿ ನಾನು ಮೊದಲೇ ಕೇಳಿದೆ, ಒಂದಿಷ್ಟು ಒಳ್ಳೆಯ ಹಳೆ ಮತ್ತು ಹೊಸ ಹುಡುಗರ ತಂಡ ಸೇರಿದೆ. ಹೌದು, ಸುಮಾರು ಗ್ಯಾಪಿನ ನಂತರ ಕೆಲವರೆಲ್ಲ ಒಟ್ಟಾಗ್ತಾ ಇದೆ.
ನೀವು ಈಗ ಶೈನ್ ಆಗ್ತಾ ಇದ್ದೀರಿ ನಿಮ್ಮ ಪಾತ್ರಗಳ ಮೂಲಕ. ಎಸ್ ಎಸ್ ಹೇಗೆ ಇವರೊಟ್ಟಿಗಿನ ಒಡನಾಟ? ಸರ್ ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಸಖತ್ ಸ್ಟುಡಿಯೋ ಅವರು ಪ್ರತಿ ಸಲ ಅವರ ಯಾವ ಕ್ಷೇತ್ರದಲ್ಲಾಗಿರ್ಬೋದು, ಇವಾಗ ನಮಗೆ ವೆಬ್ ಸೀರೀಸ್ ಅನ್ನೋದೇ ಆ ಟರ್ಮೇ ಗೊತ್ತಿಲ್ದಿರೋ ಟೈಮಲ್ಲಿ ಒಂದು ವೆಬ್ ಸೀರೀಸನ್ನು ಕೊಟ್ಟಂಥ ತಂಡ ಸಖತ್ ಸ್ಟುಡಿಯೋ. ಸೊ ಅವರು ಸಿನಿಮಾ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಥಾಟನ್ನು ಇಟ್ಕೊಂಡು ಮುಂದೆ ಬಂದಾಗ ಅವರಲ್ಲೂ ಒಂದು ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ, ಒಂದು ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿನ ಹೊತ್ತು ಬರ್ತಿರ್ತಾರೆ ಅಂತ ಹೇಳಿದಾಗ ಅದೊಂದು ನಂಬಿಕೆ. ಆ ನಂಬಿಕೆಗೆ ನಮ್ಮನ್ನ ಇಷ್ಟು ಜನರನ್ನ ತಗೊಂಡಿದ್ದಾರೆ ಅಂತ ಹೇಳಿದಾಗ ನಮ್ಮಲ್ಲೂ ಒಂದು ಕಾನ್ಫಿಡೆನ್ಸ್, ಓ ನಮ್ಮನ್ನು ತಗೊಂಡಿದ್ದಾರೆ ಅಂದರೆ ನಮ್ಮಲ್ಲಿ ಏನೋ ನೋಡಿದ್ದಾರೆ ಇವರು, ಆ ಒಂದು ಸೆನ್ಸ್ ಇವರಿಗಿದೆ ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿರೋದು. ಆ್ಯಂಡ್ ಒಬ್ಬ ಕಲಾವಿದನಿಗೆ ಒಂದು ಹಸು ಇರುತ್ತಲ್ಲ ಸರ್, ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಬೇಕು, ಒಂದು ಪಾತ್ರನ ಕೊಟ್ಟರೆ ಅದಕ್ಕೆ ಜೀವ ತುಂಬಿಸ್ಬೇಕು, ಆ ಪಾತ್ರವಾಗಿ ನಾವು ಕಾಣಿಸ್ಬೇಕು ಅಂತ. ಆ ಹಸಿವಿಗೆ ಸರಿಯಾದ ಉತ್ತರ ನಮಗೆ ಸಿಕ್ಕಂಥ ಅವಕಾಶ ಮರ್ಯಾದೆ ಪ್ರಶ್ನೆ. ಅಂಡ್ ಪೈಪೋಟಿ ಅಂದ ತಕ್ಷಣ ಇದು ಹೆಂಗಾಗಿದೆ ಅಂದ್ರೆ ಒಬ್ರಿಗೊಬ್ರು ಕಾಂಪ್ಲಿಮೆಂಟ್ ಆಗಿದೆ, ಒಂದು ಆಕ್ಟರ್ಸ್ಗೆ ಇನ್ನೊಬ್ರು ಆಕ್ಟರ್ ಕಾಂಪ್ಲಿಮೆಂಟ್ ಆಗಿದೆ. ಅಂದ್ರೆ ಯಾರ್ಯಾರಿಗೆ ಸ್ಪೇಸ್ ಕೊಡಬೇಕು ಅಂದ್ರೆ ಎಲ್ಲರೂ ಇಂಟೆಲಿಜೆಂಟ್ ಆಕ್ಟರ್ಸ್ ಆಗಿರೋದ್ರಿಂದ ಯಾರ್ಯಾರಿಗೆ ಎಲ್ಲಿ ಸ್ಪೇಸ್ ಕೊಡಬೇಕು ಅಥವಾ ಟೈಮಿಂಗ್, ಯಾಕಂದ್ರೆ ಎದುರುಗಡೆ ಇರೋ ರಿಯಾಕ್ಷನ್ ಇಂದ ನಮ್ಮ ಆಕ್ಟಿಂಗ್ ಹಾಳಾಗ್ಬೋದು. ಎಷ್ಟೊಂದ್ಸಲ ಆ ಥರ ಅನುಭವಗಳಾಗಿದೆ. ಬಟ್ ಇಲ್ಲಿ ಇದು ಹೆಂಗನ್ಸುತ್ತೆ ಅಂದ್ರೆ ಒಂದು ಬ್ಯೂಟಿಫುಲ್ ಫ್ಲವರ್ ಬೊಕೆ, ಎಲ್ಲ ಬೇರೆ ಬೇರೆ ತರ ಹೂವುಗಳಿದೆ, ಬಟ್ ಜೋಡಣೆ ಆದಾಗ ಹೆಂಗ್ ಒಂದು ಫ್ಲವರ್ ಬೊಕೆ ತರ ಕಾಣುತ್ತೆ. ಆ ಥರ ಕಾಂಪ್ಲಿಮೆಂಟ್ ಆಗಿದೆ ಎಲ್ಲ ಪಾತ್ರಗಳು. ರಾಕೇಶ್, ಈಗ ನೀವು ಬಂದ ಏನು ಟೈಮ್ ಗ್ಯಾಪ್ ಇದೆ? ನೀವು ಬಂದ ಆ ಒಂದು ಆರಂಭದ ಚಿತ್ರರಂಗದ ಅಟ್ಮಾಸ್ಫಿಯರ್, ಈಗ ಕಾಣ್ತಾ ಇರುವಂಥ ವರ್ತಮಾನ, ಎರಡೂ ಬಹಳ ಬ್ಯೂಟಿಫುಲ್ ಆದಂಥ ಒಂದು ಕಣ್ಣುಗಳಲ್ಲಿ ನೋಡುವ ಅವಕಾಶ ನಿಮಗೆ ಸಿಕ್ಕಿದೆ ಸಣ್ಣ ವಯಸ್ಸು. ನಿಮ್ಗೆ ಏನು ಅನ್ನಿಸ್ತದೆ ಆ ಕಾಲ ಮತ್ತು ಈ ಕಾಲದ ಮಧ್ಯೆ? ಯಾಕಂದರೆ ಈಗ ಭರವಸೆದಾಯಕವಾದ ಸಿನಿಮಾಗಳು, ನಾನು ಹೀಗೆ ಮಾತಾಡುವಾಗಲೇ ತುಂಬ ಜನ ಪಾಸಿಟಿವ್ ಆಗಿ ಮಾತಾಡ್ತಾರೆ, ಬಹಳ ಒಳ್ಳೆ ಸಿನಿಮಾ ಅಂತಾರೆ, ಬಹಳ ಬೇರೆ ಥರ ಇದೆ ಅಂತಾರೆ. ಆದರೆ ಥಿಯೇಟ್ರಿಗೆ ಬಂದಾಗ ಅದು ಆ ಲೆವೆಲ್ಗೆ ಗೆಲ್ತಾ ಇಲ್ಲ. ಏನೇನೋ ಸಮಸ್ಯೆಗಳು ಈಗ ಆಗ್ತಾ ಇದೆ. ಥಿಯೇಟ್ರಿಗೆ ಜನ ಬರ್ತಾ ಇದ್ದಾರೆ, ಎರಡೂ ನೋಡ್ತಾ ಇದ್ದಾರೆ. ನಿಮ್ಗೇನು ಅನಿಸ್ತದೆ ಸರ್? ನಾನು ಮೊದಲನೇ ಟೈಮ್ ಇಂಡಸ್ಟ್ರಿಗೆ ಬಂದಾಗ ಕಾಲದಿಂದನೂ ಈ ಡಿಬೇಟ್ಗಳು ನಡೀತಾನೆ ಇತ್ತು, ಈ ಡಿಸ್ಕಷನ್ಗಳು ನಡೀತಾನೆ ಇತ್ತು, ಆದರೆ ಬೇರೆ ಸ್ಕೇಲಲ್ಲಿ ನಡೀತಾ ಇತ್ತು. ಅವಾಗಲೂ ಈ ಕಂಪ್ಲೇಂಟ್ ಇತ್ತು ಥಿಯೇಟ್ರ್ ಬಗ್ಗೆ. ಇವಾಗ ಏನೇನು ಕಂಪ್ಲೇಂಟ್ ಮಾಡ್ತಿದ್ದೀವಿ ಎಲ್ಲವೂ ಅವಾಗಲೇ ಇತ್ತು. ವರ್ಕಿಂಗ್ ಸ್ಟೈಲಲ್ಲಿ ತುಂಬ ಅಡ್ವಾನ್ಸ್ಮೆಂಟ್ ಆಗಿದೆ. ಅವಾಗ ನೆಗೆಟಿವ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಿದ್ದರಿಂದ ತುಂಬ ಮಾನಿಟ್ರು, ಆ ಒಂದು ಪ್ರೆಷರ್ ಇರ್ತಿತ್ತು. ಇವಾಗ ಬೇರೆ ಥರ ವರ್ಕಿಂಗ್ ಪ್ಯಾಟರ್ನ್ ಆಗಿದೆ. ಆ್ಯಂಡ್ ಪ್ರೀ ಪ್ರೊಡಕ್ಷನ್ನ ಟ್ರೀಟ್ ಮಾಡೋ ರೀತಿ ಬದಲಾಗಿದೆ. ಫಾರ್ ಎಕ್ಸಾಂಪಲ್, ಇವಾಗ ನಮಗೆ ಅಷ್ಟು ಆ್ಯಕ್ಟರ್ಸ್ ಕೈಲಿ ವರ್ಕ್ಶಾಪ್ ಮಾಡಿಸಿದ್ರು. ಡೈಲಾಗ್ಗಳು ಅಂದರೆ ಆ್ಯಕ್ಟಿಂಗ್ ಪ್ರಾಕ್ಟೀಸ್ ಮಾಡಲಿಲ್ಲ ನಾವು, ಬಟ್ ಆ ಪಾತ್ರ ಏನು ಅಂತ ಅರ್ಥ ಮಾಡ್ಕೊಂಡ್ವಿ, ಆ ಪಾತ್ರದೊಳಗೆ ಇನ್ವಾಲ್ವ್ ಆಗೋಕ್ಕೆ ಈಸಿ ಆಯಿತು. ಸೊ ನಾವೆಲ್ಲ ಪಾತ್ರ ಜೀವಿಸ್ಬಿಟ್ವಿ ಸೆಟ್ಟಲ್ಲಿ. ಏನು ಆ್ಯಕ್ಟಿಂಗ್ ಅಥವಾ ಡೈಲಾಗ್ ಮೆಮೊರಿ ಮಾಡ್ಕೊಳ್ಳೋದು ಆ ಥರದ್ದು ಏನು ನಮಗೆ ಅವಶ್ಯಕತೆ ಬರಲಿಲ್ಲ. ಸೊ ಆ ಥರ ಅಡ್ವಾನ್ಸ್ಮೆಂಟ್ ತುಂಬ ಆಗಿದೆ. ಪ್ರಿಪ್ರೇಷನ್ ಮಾಡೋವಂಥದ್ದಾಗಲಿ ಆ ಥರದ್ದು ಬೇರೆ ಒಂದು ಟೆಕ್ನಿಕಲಿ ಅಡ್ವಾನ್ಸ್ಡ್ ಆಗಿದ್ದೀವಿ ಇವಾಗ. ಇದು ನಿಮ್ಮ ಎಷ್ಟನೇ ಸಿನಿಮಾ? ಇದು ನಂದು 18ನೇ ಸಿನಿಮಾ. 18ನೇ ಸಿನಿಮಾಕ್ಕೆ ನಮಗೆ ರಂಗಭೂಮಿಯಲ್ಲಿ ವರ್ಕ್ಶಾಪು ಅಥವಾ ಜೀರೋದಿಂದ ಸ್ಟಾರ್ಟ್ ಮಾಡೋದು ಅವೆಲ್ಲ ಅಲ್ಲಿಯ ಕ್ರಮ. 18 ಸಿನಿಮಾ ಆದಮೇಲೆ ಒಂದು ವರ್ಕ್ಶಾಪಿಗೆ ಬರಬೇಕಾದ್ರೆ ನಿಮ್ಗೆ ಏನು ಅನಿಸಿದೆ? ಖಂಡಿತ ಇಲ್ಲ ಸರ್, ತುಂಬ ಖುಷಿ ಆಯಿತು. ಇನ್ಫ್ಯಾಕ್ಟ್ ನಾನು ಕತೆ ಒಪ್ಕೊಂಡ ತಕ್ಷಣ ಅಲ್ಲೇ ಒಂದು ಸ್ಕ್ರೀನ್ ಟೆಸ್ಟ್ ಮಾಡೋಣ ಅಂದರು. ಆಡಿಷನ್ ಥರನೇ ಡೈಲಾಗ್ ಕೊಟ್ಟರು, ನಾನು ಮಾಡಿದೆ. ಪ್ರಥಮ ವಿದ್ಯಾರ್ಥಿ. ಹೌದು ಅಂದ್ರೆ ತುಂಬಾ ಖುಷಿ ಆಗತ್ತೆ ಸರ್. ಅಂದ್ರೆ ಅವ್ರು ಇಷ್ಟು ಮಾಡ್ತಾ ಇದಾರೆ ಅಂದ್ರೆ ಎಲ್ಲದ್ರಲ್ಲೂ ಇಷ್ಟು ಪ್ಯಾಷನೇಟ್ ಆಗಿ ಮಾಡ್ತಾರೆ ಅನ್ನೋದೊಂದು ಕ್ಲಾರಿಟಿ ಸಿಕ್ತು. ಆ ಪ್ಯಾಷನೇಟ್ ಸಿನಿಮಾ ಬಿಡುಗಡೆ ಆಗೋ ಹೊತ್ತಿಗೆ, ಆ ಕೃತಿ ಮುಗಿದ ಹೊತ್ತಿಗೆ, ಸಿನಿಮಾ ಮುಗಿದ ಹೊತ್ತಿಗೂ ಅದು ಸಾರ್ಥಕ ಅಂತ ಅನಿಸ್ತದೆ. 100% ಸರ್. ಯಾಕಂದ್ರೆ ಆ ಪ್ರೀ ಪ್ರೊಡಕ್ಷನ್ ಇಂದಲೇ ಪ್ರಮೋಷನ್ ವರೆಗೂ ವಿಷನ್ ಇತ್ತು. ಅಲ್ಲಿವರೆಗೂ ಕ್ಲಾರಿಟಿ ಇತ್ತು, ಯಾವ ತರ ಕಾಂಟೆಂಟ್ ನಾವು ಪ್ರಮೋಷನ್ ಅಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ಕ್ಲಾರಿಟಿ ಇತ್ತು. ಸೊ ಎಲ್ಲದೊಂದು ರಿಟರ್ನ್ ಪ್ಲಾನ್ ಇರೋದ್ರಿಂದ ತುಂಬಾ ಸಾರ್ಥಕತೆ ಅನಿಸ್ತಾ ಇದೆ. ಶೈನ್, ನೀವು ಕೆಲವು ಸರಿ ನಂಬಿದ ಪಾತ್ರಗಳು ಹಾಂ ಸರ್, ಅಂದರೆ ಇಲ್ಲ ಅಂದರೆ ನಂಬಿದ ಪಾತ್ರಗಳು ಕೈ ಕೊಟ್ಟಿಲ್ಲ. ಪಾತ್ರಗಳನ್ನು ನಿಮ್ಮಿಂದ ಅದೇ ನಾನು ಹೇಳಿದ ಪಾತ್ರಗಳ ಪೋಷಣೆ ಇರ್ಬೋದು, ಅಥವಾ ಅದರ ಪ್ಲೇಸ್ಮೆಂಟ್ ಇರ್ಬೋದು, ಅಥವಾ ಪಾತ್ರಗಳ ಬಳಕೆ ಇರ್ಬೋದು, ಅಥವಾ ಪಾತ್ರ ಕಥೆಗೆ ಪೂರಕವಾಗಿ ಇಲ್ಲದೆ ಇದ್ದಂತಹದ್ದು ಇರ್ಬೋದು. ಅಂದರೆ ಟೋಟಲ್ ಒಬ್ಬ ನಿರ್ದೇಶಕನ ಇಡೀದಾದ ಕಟ್ಟುವಿಕೆ ಇದೆ. ನೀವು ಚೆನ್ನಾಗಿ ಮಾಡಿದ್ರು ಕೂಡ ಸೋತಂತ ಸಂದರ್ಭದಲ್ಲಿ ಅದಕ್ಕೆ ಬೆಲೆ ಬರುತ್ತೆ. ಹೌದು 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 ಆ ಥರದ ಸನ್ನಿವೇಶಗಳು ಬಹಳಷ್ಟು ಅನುಭವಿಸಿ. ಖಂಡಿತ. ಸೊ ಇದೇನು ಇಲ್ಲ ಅಂದರೆ ಇನ್ನೊಂದೇನು ಅಂದರೆ ಸರ್, ನಾವು ಕಲಾವಿದ್ರಲ್ವಾ, ಸೊ ನಮ್ಮ ಕರ್ಮ ಏನು ಅದನ್ನ ನಮ್ಮ ಧರ್ಮದಲ್ಲಿ ಮಾಡಬೇಕು ಅಷ್ಟೇ. ಅದನ್ನ ಬಿಟ್ಟರೆ ಅದಾದ್ಮೇಲೆ ಅದನ್ನ ಎಲ್ಲಿ ಪ್ಲೇಸ್ ಮಾಡ್ತಾರೆ, ಯಾವ ರೀತಿ ಪ್ಲೇಸ್ ಮಾಡ್ತಾರೆ, ಅದನ್ನ ಯಾವ ರೀತಿ ಹೊರಗಡೆ ತರ್ತಾರೆ ಅನ್ನೋದು ಅದು ಅವ್ರ ಜವಾಬ್ದಾರಿ.
ತೀರಾ ನಾವು ಆ ಸ್ಪೇಸಿಗೆ ನಾವು ಎಂಟರ್ ಆಗೋದಕ್ಕೂ ಆಗಲ್ಲ. ಆಗುದಿಲ್ಲ, ಆಗ್ಬಾರ್ದು ಕೂಡ. ಖಂಡಿತ ಸರ್. ಅಂದ್ರೆ ನಮ್ಮ ಕರ್ತವ್ಯ ಏನಿದೆ ಅದನ್ನ ನಿಷ್ಠೆಯಿಂದ ನಾವು ಮಾಡಿ ಬಂದ್ರೆ ಆ ಸಂತೃಪ್ತಿಯಲ್ಲಿ ಇದ್ಬಿಟ್ರೆ ಸಾಕು ಅನ್ನೋದು ಮಾತ್ರ ನನ್ನ ನಂಬಿಕೆ. ಅದಾದ್ಮೇಲೆ ಸಿನಿಮಾ ತಂಡ ಇದೆ, ನಿರ್ಮಾಪಕರಿದ್ದಾರೆ, ನಿರ್ದೇಶಕರಿದ್ದಾರೆ, ಯಾವ ರೀತಿ ತೋರಿಸ್ಬೇಕು ಅನ್ನೋ ನಿರ್ಧಾರಗಳನ್ನ ತಗೊಳ್ಳುವಂತ ಆ ಜವಾಬ್ದಾರಿ, ಆ ಸೆನ್ಸ್ ಆಫ್ ಆ ಸೆನ್ಸ್ ಅವರಲ್ಲಿ ಇರುತ್ತೆ. ಇವಾಗ ಹಂಗೆ ನೋಡಕ್ ಹೋದ್ರೆ ನೋಡಿ, ಇವಾಗ ನಾನು ಇಲ್ಲಿ ರಾಕೇಶ್ ಜೊತೆ ಕೂತಿರೋದ್ರಿಂದ ಈ ವಿಚಾರ ನಾನು ನೆನಪಿಸ್ಕೊಳ್ಳೇಬೇಕು. ರಾಕೇಶ್ ಅವ್ರನ್ನ ನಾನು ಮೊದಲು ನೋಡಿದ್ದು ಜೋಶ್ ಸಿನಿಮಾ ಆಡಿಷನಲ್ಲಿ. ಅವಾಗ ನಾನು ಆಡಿಷನ್ ಕೊಡೋಕ್ಕೋಸ್ಕರ ಬೆಂಗಳೂರಿಗೆ ಬಂದಿದ್ದೆ. ಅವಾಗ ಇವರು ಅರ್ಬನ್ ಲ್ಯಾಡ್ಸಲ್ಲಿ ಇದ್ರು ಸರ್. ನಾನು ಫಸ್ಟ್ ರೌಂಡ್ ಆಡಿಷನ್ ಆದ್ಮೇಲೆ ಸೆಕೆಂಡ್ ರೌಂಡ್ ಆಡಿಷನ್ಗೆ ಅರ್ಬನ್ ಲ್ಯಾಡ್ಸ್ ಅವರೆಲ್ಲ ಸೆಕೆಂಡ್ ರೌಂಡ್ ಆಡಿಷನಲ್ಲಿ ಇದ್ದಾರೆ. ಇವರಾಗಿರ್ಬೋದು, ಅಲೋಕೆ ಆಗಿರ್ಬೋದು, ಎಲ್ಲರ ಜೊತೆಗಿದ್ದಾರೆ. ಇವ್ರನ್ನೆಲ್ಲ ನೋಡಿದಾಗ ಇವರು ಅರ್ಬನ್ ಲ್ಯಾಡ್ಸಲ್ಲಿ ಮ್ಯೂಸಿಕ್ ಮಾಡಿ ಅವರಲ್ವಾ ಅಂತ. ಸೊ ಅದು ಒಂದು ಹಂತದ ಒಂದು ಎಂಟ್ರಿ ರಾಕೇಶ್ ಅವ್ರಿಗಾದ್ರೆ, ಇದು ಒಂದು ಸೆಕೆಂಡ್ ಫೇಸ್ ಆಫ್ ಜರ್ನಿ. ಬಟ್ ಆ ಎರಡೂ ಫೇಸನ್ನ ಒಂದೇ ರೀತಿ ಟ್ರೀಟ್ ಮಾಡ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ. ಅಂಡ್ ಅದು ಪ್ರತಿ ಹೆಜ್ಜೆನೂ ಒಂದು ಹೊಸ ಹೆಜ್ಜೆ ಅನ್ನೋದು ಟ್ರೀಟ್ ಮಾಡ್ಕೊಂಡು ಹೋಗೋದಿದೆಯಲ್ಲ. ಈಗ ಅವ್ರು ಹೇಳ್ದಾಗೆ ನಮ್ಗೊಂದು ರಿಹರ್ಸಲ್ ಆಗಿರ್ಬೋದು, ಒಂದು ವರ್ಕ್ಶಾಪ್ ಏನು ಮಾಡಿದ್ವಿ, ಅದು ಮಾಡಿದ್ರಿಂದ ನಾವು ಆಕ್ಟಿಂಗ್ ಮಾಡ್ಬೇಕಾದ್ರೂ ಕೂಡ ಇವಾಗ ಇಲ್ಲಿ ಬಂದು ನಿನ್ನೆ ಹೆಂಗಿತ್ತು ಪ್ರಮೋಷನ್ ಎಲ್ಲ ಅಂತ ಮಾತಾಡ್ತಿದೀವೋ, ಆ ಪರ್ಫಾರ್ಮೆನ್ಸ್ ಟೈಮಲ್ಲೂ ಇದೇ ತರ ಬೇಕಿತ್ತು ನಮ್ಗೆ. ಅದನ್ನೇ ಮಾಡ್ಕೊಂಡು ಹೋಗಕ್ ನಮ್ಗೆ ತುಂಬಾ ಈಸಿ ಆಯ್ತು. ಮಾತಾಡ್ಕೊಳ್ದೆ ನಾನೇನಾದ್ರು ಜೆಸ್ಚರ್ ಮಾಡಿದ್ರು ಅವ್ರು ಅದಕ್ಕೆ ಸ್ಪಂದಿಸ್ತಾ ಫ್ರೀ ಫ್ಲೋ ಆಗಿ. ಈ ಗೊರಿಲ್ಲಾ ಸ್ಟೈಲ್ ಫಿಲ್ಮ್ ಮೇಕಿಂಗ್ ಅನ್ನೋದನ್ನ ಹೆಂಗ್ ಕೇಳಿದೀವೋ, ಇದು ಗೊರಿಲ್ಲಾ ಸ್ಟೈಲ್ ಆಕ್ಟಿಂಗ್ ಅನ್ನೋದ್ರ ಆಗ್ಬಿಟ್ಟಿದ್ದು ನಮ್ಗೆ. ಸೊ ಇವಾಗ ಹೊಸದರಾಗಿ ಕೂಡ ನಿರ್ದೇಶಕರು ಈ ಸಿನಿಮಾವನ್ನ ಹೇಗೆ ಟ್ರೀಟ್ ಮಾಡಬಹುದು, ಮತ್ತೆ ಈ ಸಿನಿಮಾದಲ್ಲಿ ನಾವು ನಿರೀಕ್ಷಿಸಬಹುದಾದ ಒಂದು ಪೊಟೆನ್ಷಿಯಲ್ ಒಂದು ಇದೆಯಾ ಅಥವಾ ಏನು? ಎಕ್ಸ್ಪೀರಿಯನ್ಸ್ ವಿಷಯದಲ್ಲಿ ಅವ್ರು ಹೊಸಬ್ರು ಅಂತ ಅನ್ಸಲೇ ಇಲ್ಲ, ಎಲ್ಲೂ ಅನ್ಸೋದೇ ಇಲ್ಲ. ತುಂಬಾ ಫ್ಯೂಚರಿಸ್ಟಿಕ್ ಆಗಿ ಪ್ಲಾನ್ ಮಾಡಿದ್ದಾರೆ. ಮತ್ತೆ ಅವ್ರಿಗೆ ಈ ಕತೆ ಮಾಡುವಾಗಲೇ ಕ್ಲಾರಿಟಿ ಇದೆ ದಟ್ ಈ ಕತೆ ಏನಕ್ಕೆ ಮಾಡ್ತಾ ಇದೀವಿ, ಯಾರಿಗೋಸ್ಕರ ಮಾಡ್ತಾ ಇದೀವಿ, ಹೆಂಗ್ ಸೆಲ್ ಮಾಡ್ಬೇಕು ಈ ಕತೆ. ಅಂಡ್ ಇವಾಗ ಏನಾಗಿದೆ, ಒಂದು ಅಪ್ಪರ್ ಲೇಯರ್ ಇರುತ್ತೆ. ಇವಾಗ ನನ್ನ ಪಾತ್ರನೂ ನೋಡಿದ್ರೆ ಒಂದು ಮಾಸ್ ಕ್ಯಾರೆಕ್ಟರ್ ಅಂತ ಇಟ್ಬಿಟ್ಟು ಡೈಲಾಗ್ ಹೇಳ್ಸೋದಲ್ದಿರ ಅದಕ್ಕೊಂದು ಸಾಕಷ್ಟು ಲೇಯರ್ಗಳನ್ನ ಆ್ಯಡ್ ಮಾಡಿದ್ದಾರೆ. ನನ್ನ ತಂದೆ ಏನೋ ಮಾಡಿರೋ ಎಡ್ವರ್ಟ್ಗೆ ನನ್ನೊಂದು ಕನ್ಫ್ಯೂಷನ್ ಇರುತ್ತೆ ನನ್ನ ಮೈಂಡಲ್ಲಿ. ಮತ್ತೆ ನಮ್ಮ ಏರಿಯಾ ಬಾಸ್ಗೋಸ್ಕರ ನಾನು ಮಾಡಬೇಕು, ನಾನು ಪೊಲಿಟಿಕಲಿ ಬೆಳಿಬೇಕು, ಬಟ್ ಆ ಇನ್ಸೆಕ್ಯೂರಿಟಿ ಕಾಡ್ತಾ ಇದೆ ನನಗೆ. ಅದೆಲ್ಲ ಇದ್ರೂ ನಾನು ನನ್ನ ಸ್ನೇಹಿತರಿಗೆ ಧೈರ್ಯ ತುಂಬುವಂಥ ಸಿಚುವೇಶನ್ ಅಲ್ಲಿ ಇರಬೇಕು. ಏರಿಯಾ ಮೇಂಟೆನೆನ್ಸ್ ಮಾಡುವಾಗ ಒಂದು ಖಡಕ್ ಅಪಿಯರೆನ್ಸ್ ಮೇಂಟೈನ್ ಮಾಡಬೇಕು, ಬಟ್ ಒಳಗಡೆ ಈ ಥರ ಇನ್ಸೆಕ್ಯೂರಿಟೀಸ್ ಇದೆ. ಸೊ ಇಷ್ಟು ಲೇಯರ್ ಒಬ್ಬ ಆರ್ಟಿಸ್ಟ್ಗೆ ಅವರು ಫೀಡ್ ಮಾಡಿ ಪ್ರೆಸೆಂಟ್ ಮಾಡಿದಾಗ ಅದೇನಾಗುತ್ತೆ, ಎಲ್ಲ ಕಾಮನ್ ಮೆನ್ಗೂ ರಿಲೇಟ್ ಆಗುತ್ತೆ. ಇದು ನನ್ನ ಕತೆ, ಯಾರನ್ನೇ ನೋಡಿದ್ರು ಒಂದು ಕಂಪ್ಯಾರಿಸನ್ ಸಿಗುತ್ತೆ. ಸೊ ಇಲ್ಲಿರೋ ಎಲ್ಲಾ ಪಾತ್ರಗಳ ಜೊತೆನೂ ನಾವು ಬದುಕಿದೀವಿ, ಫ್ರೆಂಡ್ಶಿಪ್ ಮಾಡ್ಕೊಂಡಿದೀವಿ, ನೋಡಿದೀವಿ. ಸೊ ಅವ್ರಿಗೆ ಈ ಸಿನಿಮಾ ಒಂದು ಬೇರೆ ಟ್ರೆಂಡ್ ಸೆಟ್ಟಿಂಗ್ ತರ ಮೈಂಡ್ ಸೆಟ್ ಕ್ರಿಯೇಟ್ ಮಾಡುತ್ತೆ ಅಂತ. ಒಬ್ಬ ಪ್ರದೀಪನಂತ ಒಬ್ಬ ನಿರ್ಮಾಪಕ ಈ ಸಿನಿಮಾಕ್ಕೆ ಎಷ್ಟು ಪ್ಲಸ್ ಆಗ್ತದೆ ಸರ್? ಒಂದು ವಿಷನರಿ ಸರ್ ಪ್ರದೀಪ್ ಅವರು, ಮುಂಚೆಯಿಂದನೂ. ಅಂದರೆ ಅವರು ಇಟ್ಟಂಥ ಪ್ರತಿ ಹೆಜ್ಜೆಯಲ್ಲೂ ಒಂದು ವಿಷನ್ ಇದೆ ಅವರಿಗೆ. ಆ್ಯಂಡ್ ಈಗ ಇಲ್ಲಿ ನಿಮ್ಗೆ ನೋಡೋಕೆ ಹೋದರೆ, ಅಂದರೆ ಒಂದು ಲವ್ ಸ್ಟೋರಿನ ಹಲವಾರು ರೀತಿ ತೋರಿಸಿದವ್ರು ಇದ್ದಾರೆ ಸರ್. ಅದರಲ್ಲಿ ಎಷ್ಟೋ ಹಿಟ್ ಆಗಿದೆ, ಅದರಲ್ಲಿ ಎಷ್ಟೋ ಸೋತಿದ್ದಾವೆ. ಸೊ ಒಂದು ಸೋಷಿಯಲ್ ಡ್ರಾಮಾನ ಬಹಳಷ್ಟು ಜನ ತೆಗೆದಿದ್ದಾರೆ, ಅದರಲ್ಲೂ ಎಷ್ಟೋ ಹಿಟ್ ಆಗಿದೆ, ಎಷ್ಟೋ ಫ್ಲಾಪ್ ಆಗಿದೆ. ಬಟ್ ಅದನ್ನು ಯಾವ ರೀತಿ ನಾನು ಪ್ಯಾಕೇಜ್ ಮಾಡಿ ಜನರಿಗೆ ರೀಚ್ ಮಾಡಿಸ್ತೀನಿ ಅನ್ನೋ ಒಂದು ಕ್ಲಾರಿಟಿ ಇದೆಯಲ್ಲ, ಅದು ಪ್ರದೀಪ್ ಅವರಲ್ಲಿತ್ತು. ಆ್ಯಂಡ್ ಸರ್ ಪ್ರದೀಪ್ ಅವರು ನಮ್ಗೆ ಫಸ್ಟ್ ನನಗೆ ಜಿಮ್ಮಲ್ಲಿ ಹೇಳಿದ್ರು, ಶೆಟ್ರೆ ಏನೋ ಒಂದು ಹೊಸದಾಗಿ ಪ್ಲ್ಯಾನ್ ಮಾಡ್ತಾ ಇದ್ದೀನಿ, ಆ್ಯಂಡ್ ನಿಮ್ಗೆ ಹೇಳ್ತೀನಿ ಒಂದ್ಸಲ ಎಲ್ಲ ರೆಡಿ ಆದಾಗ ಅಂತ. ನೀವು ಏನು ಬೇಕಾದರೂ ಪ್ಲ್ಯಾನ್ ಮಾಡಿ ನನಗೆ ಹೇಳಿ ಸಾಕು, ಬರ್ತೀನಿ ಅಂತ ಹೇಳಿದ್ದೆ. ಅದು ನನಗೆ ಪ್ರದೀಪ್ ಅನ್ನುವಂಥ ಒಬ್ಬ ವ್ಯಕ್ತಿ ಮೇಲೆ, ಒಬ್ಬ ಫಿಲ್ಮ್ ಮೇಕರ್ ಮೇಲೆ ಇರುವಂಥ ಒಂದು ಕಾನ್ಫಿಡೆನ್ಸ್, ಭರವಸೆ. ಸೊ ಆ ಭರವಸೆನ ಖಂಡಿತವಾಗ್ಲೂ ಒಬ್ಬ ಪ್ರೊಡ್ಯೂಸರಾಗಿ ಉಳಿಸ್ಕೊಂಡಿದ್ದಾರೆ ಅವರು. ಇನ್ನೊಂದು, ನಾವು ನಿರ್ದೇಶಕರ ಬಗ್ಗೆ ಬಂದಾಗಲೂ ಕೂಡ ಇವಾಗ ನಾವು ಹೇಳ್ತಾ ಇದ್ವಲ್ಲ, ಒಬ್ಬ ನಿಮ್ಗೆಲ್ಲೂ ಕೂಡ ಅವರೊಬ್ಬ ಹೊಸ ನಿರ್ದೇಶಕ ಏನ್ ಮಾಡಬೇಕು, ಹಿಂಗ್ ಮಾಡ್ಲಾ, ಅಥವಾ ಇದೇನೋ ಮಾಡಿದೆ ಅದು ಸರಿಯಾಗ್ಲಿಲ್ಲ, ಇದು ಇನ್ನೊಂದ್ಸಲ ಮಾಡೋಣ, ಖಂಡಿತವಾಗ್ಲೂ ಇಲ್ಲ ಸರ್. ಸೊ ನಾನು ಪ್ರತಿ ಶಾಟು ಕೂಡ ನಮ್ಗೆ ಕೆಲವು ಸಲ ಅನ್ಸುತ್ತೆ ತುಂಬಾ ತಗೋತಾ ಇದ್ದಾರೆ, ಏನಕ್ಕೆ ಇದು ತಗೋತಾ ಇದ್ದಾರೆ, ಖಂಡಿತವಾಗ್ಲೂ ನಂದು ಇಷ್ಟು ಬರಲ್ಲ, ಇದೆಲ್ಲೋ ಕಟ್ ಮಾಡ್ತಾ ಇರೋದಿಲ್ಲ, ಖಂಡಿತವಾಗ್ಲೂ ಇಲ್ಲ. ನಾನು ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೇನೆ ಸ್ಕ್ರಿಪ್ಟ್ ವೈಸಲ್ಲಿ ಅವರು ಏನು ಬೇಕು ಏನು ಬೇಡ, ಇದನ್ನು ನಾಳೆ ಎಡಿಟಿಂಗ್ ಎಲ್ಲ ಆದಮೇಲೆ ಹಿಂಗೆ ಮಾಡ್ಬೋದಾಗಿತ್ತೇನೋ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳಿಗೆ ಅವರು ಆಲ್ರೆಡಿ ಸ್ಕ್ರಿಪ್ಟ್ ಲೆವೆಲಲ್ಲಿ ಉತ್ತರ ಕೊಟ್ಕೊಂಡ್ಬಿಟ್ಟಿದ್ದಾರೆ. ಖಂಡಿತ ಸರ್, ಆ ಥರ.
ಸೊ ಟೈಲರ್ ಮೇಡ್ ಥರನೇ ಮಾಡಿರುವಂಥ ಸಿನಿಮಾ. ಎಲ್ಲೂ ಕೂಡ ಅನಾವಶ್ಯಕ ವೆಚ್ಚಗಳಿಲ್ಲ. ಅದನ್ನೆಲ್ಲ ಕ್ಲಿಯರ್ ಆಗಿ ಸ್ಕ್ರಿಪ್ಟ್ ವೈಸಲ್ಲೇ, ಸ್ಕ್ರಿಪ್ಟ್ ಲೆವೆಲಲ್ಲೇ ಸರ್ ಇದು ಸಿನಿಮಾ ಹಿಂಗೆ ಬರುತ್ತೆ ಅನ್ನೋದನ್ನ ಪ್ಲಾನ್ ಮಾಡ್ಕೊಂಡು ಹೋಗಿದ್ದಾರೆ. ಆ್ಯಂಡ್ ನಿಮ್ಗೆ ಇದನ್ನ ಕತೆ ಕೇಳಬೇಕಾದ್ರೆ ಇದು ಸಿನಿಮಾ ಹೆಂಗೆ ಬರುತ್ತೆ ಅನ್ನೋಂಥ ಯೋಚನೆ ಮಾಡ್ಕೊಳಕ್ಕೆ ನಿಮ್ಗೆ ಸಾಧ್ಯನೇ ಇಲ್ಲ. ಅದು ಇವತ್ತು ನೋಡಿದಾಗಲೇ ನಮ್ಗೊಂದು ಕ್ಲಾರಿಟಿ. ಬಟ್ ಅವ್ರ ಮೇಲೆ ಇರುವಂಥ ಭರವಸೆ ನಮ್ಮನ್ನು ಇಲ್ಲಿ ತನಕ ಕರ್ಕೊಂಡು ಬಂದಿದೆ. ಆ್ಯಂಡ್ ಆಲ್ಸೋ ಪ್ರತಿಯೊಬ್ಬ ಕಲಾವಿದನಿಗೂ ಸರ್ ನಮಗೊಂದು ಲಿಮಿಟೇಷನ್ ಇರುತ್ತೆ ಸರ್. ನನಗೆ ಏನು ಆ್ಯಕ್ಟಿಂಗ್ ಬರುತ್ತೆ, ನಾನು ಈ ಪಾತ್ರನ ಯಾವ ಥರ ಮಾಡಬಲ್ಲೆ ಅದನ್ನು ಮಾತ್ರ ಮಾಡಬಲ್ಲೆ. ಬಟ್ ಒಬ್ಬ ನಿರ್ದೇಶಕನಿಗೆ ಒಂದು ಕ್ಲಾರಿಟಿ ಇದ್ದರೆ ನನ್ನ ಹತ್ರ ಏನು ಮಾಡಿಸ್ಬೇಕು ಅದನ್ನು ಅವ್ರು ತೆಗ್ಸೋದು ಅವರ ಅದನ್ನು ನಮ್ಮ ನಾಗರಾಜ್ ಅವರು ನೀಟಾಗಿ ಮಾಡಿದ್ದಾರೆ. ಸೊ ನಿಮಗೆ ಪೂರ್ತಿ ಭರವಸೆ. ಖಂಡಿತ ಇವತ್ತಿನ ಈ ಗೋಲಾಭಿಮಾನವಾದ ಪರಿಸ್ಥಿತಿಯಲ್ಲಿ ಕೂಡ ನಿಮ್ಮ ಮರ್ಯಾದೆ ಪ್ರಶ್ನೆ ಎಸ್ ಕಾಣೋದಿಲ್ಲ. ಯಾಕಂದ್ರೆ ಈ ಟ್ರೈಲರ್ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಬಿಟ್ವಿ, ಅಂದ್ರೂ ಯೂಟ್ಯೂಬ್ ಅಲ್ಲಿ ನಂಬರ್ 3 ಟ್ರೆಂಡಿಂಗ್ ಆಗಿದೆ. ನಾವು ಫ್ರೀ ಆಗಿ ಕೊಟ್ರು ಎಷ್ಟೊಂದು ಬೂಸ್ಟ್ ಮಾಡಿಸಿ ಇದು ಮಾಡಿಸಿದ್ರು ಕಲೆಕ್ಷನ್ ಆಗಲ್ಲ. ಅಂದ್ರೆ ಫಸ್ಟ್ ಡೇ ಯೂಟ್ಯೂಬ್ ವ್ಯೂಸ್ ಆಗಲ್ಲ. ಬಟ್ ಇಲ್ಲಿ ಎಲ್ಲ ಹೊಸ ಕಲಾವಿದರು, ಆತರ ಯಾರು ದೊಡ್ಡ ಸ್ಟಾರ್ ನಟ ಅಥವಾ ತಕ್ಷಣ ಫ್ಯಾನ್ ಫಾಲೋಯಿಂಗ್ ನೋಡುವಂಥದ್ದು ಏನಿಲ್ಲ. ಅಂದ್ರೂ ನಂಬರ್ 3 ಟ್ರೆಂಡಿಂಗ್ ಅಲ್ಲಿ ಇದೆ ಅಂದ್ರೆ ಬಟ್ ಇದು ನೋಡಿ ಸರ್, ಅಗೇನ್ ನಾವು ಪ್ರದೀಪ್ ಅವರ ಒಂದು ಪ್ರತಿ ಹಂತದಲ್ಲೂ ಒಂದು ವಿಭಿನ್ನವಾದ ನಿರ್ಧಾರ ಅಂತ ಹೇಳೋದಕ್ಕೆ ಈ ಟ್ರೈಲರ್ನ ವಿಷಯ ಏನು, ಟ್ರೈಲರ್ ಎಲ್ಲರಿಗೂ ರೀಚ್ ಆಗಬೇಕು. ಅದು ಯೂಟ್ಯೂಬಿಂದ ಆಗಲಿ, ವಾಟ್ಸಪ್ಪಿಂದ ಆಗಲಿ, ಇನ್ಸ್ಟಾಗ್ರಾಮಿಂದ ಆಗಲಿ, ಯಾವ ರೀತಿಯಲ್ಲಿ ಬೇಕಾದರೂ ಆಗಲಿ ಒಟ್ಟು ಜನರು ನನ್ನ ಟ್ರೈಲರ್ನ ನೋಡಬೇಕು. ಅದು ಇನ್ವಿಟೇಷನ್ ಹೆಂಗೆ ಬೇಕಾದರೂ ಹೋಗಲಿ, ವೈರಲ್ ಆಗಲ್ವೋ, ಜನರಿಗೆ ರೀಚ್ ಆಗ್ತಾ ಇದೆ, ಅದು ಇಂಪಾರ್ಟೆಂಟ್ ಅಂತ. ಇವತ್ತು ಸಿಂಪಲ್ ಯೂಟ್ಯೂಬ್ ಲಿಂಕ್ ಒತ್ತಿ ಯೂಟ್ಯೂಬ್ಗೆ ಹೋಗಿ ನೋಡುವಂಥ ಕೆಲವು ಪೇಷನ್ಸ್ ಜನರಿಗಿಲ್ಲ. ಬಟ್ ಈಸಿಯಾಗಿ ನೋಡೋದಕ್ಕೆ ಅವಕಾಶ ಸಿಗ್ತಾ ಇದೆಯಾ, ನೋಡಿದ್ರಾ, ಇಷ್ಟ ಆಯ್ತಾ ಅಂದರೆ ನಮ್ಗೊಂದು ಕ್ಲಾರಿಟಿ ಇತ್ತು ಇದು ಒಳ್ಳೆ ರೀಚ್ ಆಗುತ್ತೆ ಅಂತ. ಈ ಮಟ್ಟಕ್ಕೆ ರೀಚ್ ಆಗುತ್ತೆ ಅನ್ನುವಂಥ ಒಂದು ಊಹೆ ಕೂಡ ಇರಲಿಲ್ಲ. ಬಟ್ ಟ್ರೆಂಡಿಂಗ್ ಅಂದ್ರೆ ಸಕ್ಸಸ್ ಅಂತ. ಸೊ ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.